ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಫಿಲ್ಮಿ ಬೀಟ್ ಕನ್ನಡ. ನಾನು ಶ್ರುತಿ ಪಾಟೀಲ್. ಚಕ್ರವರ್ತಿ ಬಿಡುಗಡೆ ಮುನ್ನ ಫೇಸ್ಬುಕ್ ಲೈವ್ನಲ್ಲಿ ದರ್ಶನ್ ಮಾತು. ಹೌದು, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ 48ನೇ ಸಿನಿಮಾ ಚಕ್ರವರ್ತಿ ನಾಳೆ ತೆರೆಗೆ ಅಪ್ಪಳಿಸಲಿದೆ. ರಾಜ್ಯಾದ್ಯಂತ ಚಕ್ರವರ್ತಿ ಬಿಡುಗಡೆಗೆ ಕ್ಷಣಗಣನೆ ಶುರುವಾಗಿದ್ದು, ಇಂದು ತಮ್ಮ ಫೇಸ್ಬುಕ್ ಅಕೌಂಟ್ ಮೂಲಕ ಮೊಟ್ಟ ಮೊದಲ ಸಲ ದರ್ಶನ್ ಲೈವ್ಗೆ ಬಂದಿದ್ರು. ತಮ್ಮ ಚುಚ್ಚಲ ಫೇಸ್ಬುಕ್ ಲೈವ್ನಲ್ಲಿ ಚಕ್ರವರ್ತಿ ಜರ್ನಿ ಬಗ್ಗೆ ಮಾತನಾಡಿದ್ದ ದರ್ಶನ್ ನಿರ್ದೇಶಕ ಚಿಂತನ್ ರವರನ್ನ ಕೊಂಡಾಡಿದ್ರು. ಜೊತೆಗೆ 13 ವರ್ಷಗಳಿಂದ ಚಿಂತನ್ ಪಟ್ಟಿರುವ ಕಷ್ಟವನ್ನ ವಿವರಿಸಿದ್ರು. ಇನ್ನು ಚಕ್ರವರ್ತಿ ಬಗ್ಗೆ, ನಿರ್ದೇಶಕರ ಬಗ್ಗೆ, ತಮ್ಮ ಸಿನಿಮಾದ ಬಗ್ಗೆ ದರ್ಶನ್ ಏನ್ ಹೇಳಿದ್ರು ಅಂತ ಈ ವಿಡಿಯೋ ನೋಡ್ಕೊಂಡ್ ಬನ್ನಿ. ಎಲ್ರಿಗೂ ನಮಸ್ಕಾರ. ಫಸ್ಟ್ ಟೈಮ್ ಲೈವ್ ಬರ್ತಾ ಇದ್ದೀನಿ. ಚಕ್ರವರ್ತಿ ಇಲ್ಲಿವರೆಗೂ ನೀವು ಟಿವಿಗಳಲ್ಲಿ ನೋಡಿರ್ಬೋದು, ನಾವು ಇಂಟರ್ವ್ಯೂಗಳು ಮಾಡಿರ್ತೀವಿ. ಸೊ ಅಲ್ಲಿಂದ ಒಂದು ಕೆಲವು ಪ್ರಶ್ನೆಗಳು ಕೇಳಿರ್ತಾರೆ, ಅದಕ್ಕೆ ಸ್ವಲ್ಪ ಫಿಲ್ಟರ್ ಆಗಿ ಇಲ್ಲ ಸ್ಟೋರಿ ರಿವೀಲ್ ಮಾಡದೆ ಇನ್ನೊಂದು ಥರ ನಾವು ಇಂಟರ್ವ್ಯೂ ಮಾಡ್ತೀವಿ. ಬಟ್ ಇವತ್ತು ಕೂತ್ಕೊಂಡು ನಾನು ಚಕ್ರವರ್ತಿ ಜರ್ನಿನ ನಿಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ. 13 ವರ್ಷದ ಜರ್ನಿ ಚಿಂತನ್ ಮಾಡಿರೋದು. ಆಮೇಲೆ ಇವತ್ತು ಮೋಸ್ಟ್ ಪ್ರಾಬಬ್ಲಿ ಯಾರಿಗೂ ಗೊತ್ತಿಲ್ಲ, ನನಗೂ ನೆನ್ನೆ ಗೊತ್ತಾಗಿರೋದು. ನಿನ್ನೆ ಚಿಂತನ್ ಅವರ ಹುಟ್ಟುಹಬ್ಬ ಇತ್ತು. ಸೊ ಅವ್ರಿಗೆ ನಿನ್ನೆ ವಿಶ್ ಮಾಡಿದೆ. ಹಾಗೆ ಹೀಗೂ ಕೂಡ ಆಕ್ಚುಲಿ ಚಿಂತನ್ ಸತತವಾಗಿ 13 ವರ್ಷ ಹಿಂದೆ ನಮ್ಗೆ ಕಥೆ ಹೇಳಿದ್ದು, ನನಗೆ ದಿನಾಕರ್ಗೆ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ಇವತ್ತು ಬಂದ್ ಆಗಿದೆ ಅನ್ನೋದಕ್ಕೆ ಸೊ ಎಲ್ಲದಕ್ಕೂ ಒಂದು ಟೈಮ್, ಕಾಲ ಅಂತ ಇದೆ. ಸೊ ಎಲ್ರಿಗೂ ಹೇಳ್ತಾನೆ ಇರ್ತೀವಿ, ಎವ್ರಿ ಡಾಗ್ ಹ್ಯಾಸ್ ಇಸ್ ಓನ್ ಡೇ ಅಂತ ಹೇಳ್ತಾರಲ್ಲ, ಹಾಗೇನೆ ಪ್ರತಿಯೊಬ್ಬರಿಗೂ ಒಂದೊಂದು ಟೈಮ್ ಬಂದೇ ಬರುತ್ತೆ. ಆ ಟೈಮ್ನ ಯುಟಿಲೈಸ್ ಮಾಡೋದಿದೆಯಲ್ಲ, ಅದು ತುಂಬಾ ದೊಡ್ಡ ವಿಷಯ. ಅವಾಗ ಚಿಂತನ್ ರೆಡಿ ಮಾಡಿ ಅವತ್ತಿಂದ ಅದ್ರ ಹಿಂದೆ ಕೆಲಸ ಮಾಡಿ 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 ಈಗ ಆಕ್ಚುಲಿ ಅದಕ್ಕೊಂದು ಫ್ರೇಮ್ ಬಂತು, ಮಾಡೋಣ, ಹಿಂಗ್ ಮಾಡೋಣ, ಹಂಗ್ ಮಾಡೋಣ, ಸೊ ಈ ತರ ಇದ್ರೆ ಚೆನ್ನಾಗಿರುತ್ತೆ, ಹಿಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ. ಸೊ ಚಕ್ರವರ್ತಿ ಸ್ಟಾರ್ಟ್ ಆಯ್ತು. ಸೊ ಅದರಲ್ಲಿ ದಿನಾಕರು, ಚಿಂತನ್, ಮಲ್ಲು ಎಲ್ಲರೂ ಕೂತ್ಕೊಂಡು, ಆಮೇಲೆ ಚಿಂತನ್ದು ಇನ್ನೂ ಒಂದಷ್ಟು ಸರ್ಕಲ್ಗಳಿದ್ದಾರೆ, ಎಲ್ಲರೂ ಕೂತ್ಕೊಂಡು ಈ ಕಥೆನ ಎಣಿದಿರೋದು. ನೋಡಿದ್ರಲ್ಲ ವೀಕ್ಷಕರೇ, ದರ್ಶನ್ ಅವರ ಫಸ್ಟ್ ಲೈಫ್ ಹೇಗಿತ್ತು ಅಂತ. ಮತ್ತೆ ಆಗ್ತಡ ನಾಳೆ ಚಕ್ರವರ್ತಿ ಸಿನಿಮಾ ನೋಡಿ ಎಂಜಾಯ್ ಮಾಡಿ. ನೀವು ಸ್ಯಾಂಡಲ್ವುಡ್ ನ ಮತ್ತಷ್ಟು ಇಂಟ್ರೆಸ್ಟಿಂಗ್ ಸುದ್ದಿಗಾಗಿ ನೋಡ್ತಾರಿ ಫಿಲ್ಮಿ ಬೀಟ್ ಕನ್ನಡ. ಹಾಗೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಫಿಲ್ಮಿ ಬೀಟ್ಗೆ ಸಬ್ಸ್ಕ್ರೈಬ್ ಮಾಡಿ. ಹಾಯ್, ಎಲ್ಲ ಸ್ಯಾಂಡಲ್ವುಡ್ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲಸ್ ನನ್ನ ಮೂವೀಸ್ ಅಪ್ಡೇಟ್ಸ್ಗೆ ಪ್ಲೀಸ್ ಎಲ್ಲರೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಆ್ಯಂಡ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.